ಸುಬ್ರಹ್ಮಣ್ಯಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಆ್ಯಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ರಿಸರ್ಚ್ ಓರಿಯೆಂಟೆಡ್ ಆದಂತಹ ಮಹಾ ನಕ್ಷತ್ರವಾದಂತಹ ಮೃಗಶಿರ ನಕ್ಷತ್ರದವರ ಗುಣ ಸ್ವಭಾವಗಳ ಬಗ್ಗೆ, ಮೃಗಶಿರ ನಕ್ಷತ್ರದ 1, 2, 3, 4ನೇ ಪಾದದಲ್ಲಿ ಜನಿಸಿದವರ ನೇಚರ್ ಹೇಗಿರುತ್ತದೆ, ಇವರ ಲೈಫ್ ಸ್ಟೈಲ್ ಹೇಗಿರುತ್ತದೆ, ಇವರ ಲಕ್ಕಿ ಜಾಬ್ಸ್ ಯಾವುದು, ಇವರಿಗೆ ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಡುತ್ತವೆ ಎಂಬಂತಹ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೇನೆ. ಮೃಗಶಿರ ನಕ್ಷತ್ರದ ಗಣ ದೇವಗಣ. ಈ ನಕ್ಷತ್ರದ ಅಧಿಪತಿ ಕುಜ ಅಥವಾ ಮಂಗಳ ಗ್ರಹ, ಅಂಗಾರಕ ಗ್ರಹ ಅಂತಲೂ ಕರೀಬಹುದು. ಇವರು ಜನಿಸಿದಾಗ ಮಂಗಳ ದಶ ಪ್ರಾರಂಭವಾಗುತ್ತದೆ. ಮೊದಲನೇ ಹಾಗೂ 2ನೇ ಚರಣ ವೃಷಭ ರಾಶಿಯಲ್ಲಿ ಕಂಡುಬರುತ್ತದೆ. 2 ಪಾದಗಳು ಮಿಥುನ ರಾಶಿಯಲ್ಲಿ ಕಾಣಬಹುದು. ಮೃಗಶಿರ ಅಂದರೆ ಜಿಂಕೆಯ ತಲೆ ಅಥವಾ ಜಿಂಕೆಯ ಕೊಂಬು ಎಂದರ್ಥ. ಆಕಾಶದಲ್ಲಿ ಟೆಲಿಸ್ಕೋಪ್ನಿಂದ ವೀಕ್ಷಿಸಿದಾಗ ಜಿಂಕೆಯ ಕೊಂಬಿನಾಕಾರದಲ್ಲಿ ಈ ನಕ್ಷತ್ರ ಬಂದಿದೆ. ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದವರು ರಿಸರ್ಚ್ ಓರಿಯೆಂಟೆಡ್ ಪರ್ಸನ್ ಆಗಿರ್ತಾರೆ. ಇವರು ತನ್ನ ಜೀವನದಲ್ಲಿ ಏನನ್ನಾದರೂ ಹುಡುಕಾಟವನ್ನು ನಡೆಸ್ತಾನೆ ಇರ್ತಾರೆ. ಇವರು ತನ್ನ ಬಗ್ಗೆ ತಿಳಿಯಲು ಹುಡುಕಾಟ ಮಾಡ್ತಾನೆ ಇರ್ತಾರೆ. ಆತ್ಮ ಎಂದರೇನು, ಪರಮಾತ್ಮ ಅಂದ್ರೇನು, ನಾನು ಏಕೆ ಹುಟ್ಟಿದ್ದೇನೆ, ನಾನು ಭೂಮಿ ಮೇಲೆ ಜನಿಸಲು ಕಾರಣವೇನು, ಇದರ ಹಿಂದಿನ ಉದ್ದೇಶವೇನು, ಈ ರೀತಿಯ ಪ್ರಶ್ನೆಗಳು ಇವರ ಮನಸ್ಸಿನಲ್ಲಿ ಸದಾ ಕಾಡ್ತಾನೆ ಇರುತ್ತೆ. ಮೃಗಶಿರ ನಕ್ಷತ್ರದಲ್ಲಿ ಜನಿಸಲು ಕಾರಣ ಏನು ಅಂದರೆ, ಈ ನಕ್ಷತ್ರದವರಿಗೆ ಗುರುವಿನ ಶಾಪವಿರುತ್ತದೆ. ಈ ಕಾರಣದಿಂದ ಇವರಿಗೆ ಈ ಜನ್ಮದಲ್ಲಿ ಮೃಗಶಿರ ನಕ್ಷತ್ರದಲ್ಲಿ ಜನಿಸಿರ್ತಾರೆ. ಇವರಿಗೆ ತನ್ನ ಗಂಡನ ಸಪೋರ್ಟ್ ಸರಿಯಾಗಿ ಸಿಗ್ತಾ ಇರೋದಿಲ್ಲ. ಹೆಣ್ಮಕ್ಳಿಗೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ ತನ್ನ ಗಂಡನ ಸಪೋರ್ಟ್ ಸಿಗ್ತಾ ಇರೋದಿಲ್ಲ. ಇವರ ಲೈಫಲ್ಲಿ ಒಳ್ಳೆ ಗುರುಗಳು ಸಿಗುವುದಿಲ್ಲ. ಇವರಿಗೆ ಒಳ್ಳೆ ಡ್ಯಾನ್ಸ್ ಟೀಚರ್ ಸಿಗಲ್ಲ ಅಥವಾ ಮ್ಯೂಸಿಕ್ ಟೀಚರ್ ಸಿಗೋದಿಲ್ಲ. ಈ ಕಾರಣದಿಂದ ಈ ವಿದ್ಯೆಗಳನ್ನು ಅರ್ಧಂಬರ್ಧ ಕಲಿಯುವಂತಹ ಪರಿಸ್ಥಿತಿಯನ್ನು ಫೇಸ್ ಮಾಡಬೇಕಾಗುತ್ತೆ. ಗುರು ಶಾಪಕ್ಕೆ ಪರಿಹಾರವನ್ನು ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ. ಮೃಗಶಿರ ನಕ್ಷತ್ರದಲ್ಲಿ ಜನಿಸಿರುವವರು ಸ್ಪಿರಿಚುವಲ್ ಆಗಿರ್ತಾರೆ. ಇವರ ಮೂಡ್ ಸ್ವಿಂಗ್ ಬಹಳ ಸ್ಟ್ರಾಂಗ್ ಇರುತ್ತದೆ. ಇವರು ಕೆಲವೊಂದು ಬಾರಿ ಒಂಟಿಯಾಗಿ ಇರೋದಕ್ಕೆ ಬಯಸ್ತಾರೆ, ಅಲೋನ್ ಆಗಿ ಇರಬೇಕು ಅನಿಸುತ್ತೆ. ಇನ್ನೊಂದು ಸಾರಿ ತುಂಬ ಆ್ಯಕ್ಟಿವ್, ಎನರ್ಜೆಟಿಕ್, ಎಂಥೋಸಿಯಾಸ್ಟಿಕ್ ಆಗಿ ಇರ್ತಾರೆ. ಮತ್ತು ಕೆಲವೊಂದು ಬಾರಿ ತುಂಬ ಬೇಜಾರಲ್ಲಿರ್ತಾರೆ. ಇವರನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಬಹಳ ಕಷ್ಟ. ಒಂದು ಸಾರಿ ಬಹಳ ಸಂತೋಷವಾಗಿರ್ತಾರೆ, ಇನ್ನೊಂದು ಸಾರಿ ದುಃಖವನ್ನು ಅನುಭವಿಸ್ತಿರ್ತಾರೆ. ಇವರಿಗೆ ಸೋಷಿಯಲ್ ಲೈಫಲ್ಲಿ ಟೈಮ್ ಸ್ಪೆಂಡ್ ಮಾಡುವುದು ಅಂದರೆ ಬಹಳ ಇಷ್ಟ, ಪಾರ್ಟಿ ಮಾಡಲು ಇಷ್ಟ. ಆದರೆ ಆತ್ಮದಿಂದ ಯಾರ ಜೊತೆನೂ ಸೇರೋದಿಲ್ಲ, ಇವರು ಇಷ್ಟಪಡೋದಿಲ್ಲ. ಮನಸ್ಸಿನಿಂದ ನೀವು ಒಬ್ಬಂಟಿಯಾಗೇ ಇರ್ತೀರ. ನೀವು ಡಬಲ್ ಪರ್ಸ್ನಾಲಿಟಿಯವರು. ನೀವು ಹೊರಗಡೆ ಇದ್ದ ಹಾಗೆ ಮನಸ್ಸಿನಲ್ಲಿ ಇರುವುದಿಲ್ಲ. ನಿಮಗೆ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡೋದಕ್ಕೂ ಇಷ್ಟ, ಆದರೆ ಮನೆಗೆ ಬಂದರೆ ಒಬ್ಬರೇ ರೂಮ್ನಲ್ಲಿ ಲಾಕ್ ಮಾಡಿಕೊಂಡು ನಿಮ್ಮಷ್ಟಕ್ಕೆ ನೀವು ಇರೋದಕ್ಕೆ ಇಷ್ಟಪಡ್ತೀರಾ. ನಿಮ್ಮಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸ್ ತುಂಬ ಎಕ್ಸಲೆಂಟ್ ಆಗಿರುತ್ತದೆ. ಎಲ್ಲರನ್ನೂ ನಿಮ್ಮ ಮಾತಿನಿಂದ ಅಟ್ರ್ಯಾಕ್ಟ್ ಮಾಡ್ತೀರಾ. ಜನರನ್ನು ಇಂಪ್ರೆಸ್ ಮಾಡುವವರಾಗಿರ್ತಾರೆ ಮೃಗಶಿರ ನಕ್ಷತ್ರದವರು. ನಿಮ್ಮನ್ನು ನೋಡಿದರೆ ಜನರು ಬಹಳ ಬೇಗ ಆಕರ್ಷಿತರಾಗ್ತಾರೆ. ಮೃಗಶಿರ ನಕ್ಷತ್ರದ ಪುರುಷರ ಕೈಗಳು ಹೆಣ್ಣು ಮಕ್ಕಳ ಕೈಗಳ ರೀತಿ ಬಹಳ ಸಾಫ್ಟಾಗಿರುತ್ತದೆ. ಹೊರಗಡೆಯಿಂದ ನೋಡಲು ತುಂಬ ಡೆಲಿಕೇಟ್ ಆಗಿರ್ತೀರ ನೀವು, ಪ್ಲೆಸೆಂಟ್ ಪರ್ಸ್ನಾಲಿಟಿ, ಬಟ್ ಮನಸ್ಸಿನಲ್ಲಿ ಬಹಳ ಸ್ಟ್ರಾಂಗ್ ಆಗಿರ್ತೀರ. ನಿಮ್ಮ ಮನಸ್ಸಿನ ಮಾತುಗಳನ್ನು ಯಾರ ಬಳಿಯೂ ಶೇರ್ ಮಾಡೋದಿಲ್ಲ. ಈ ಕಾರಣದಿಂದ ನಿಮಗೆ ಮೆಂಟಲಿ ತುಂಬ ಸ್ಟ್ರೆಸ್ ಫೀಲ್ ಆಗ್ತಾ ಇರುತ್ತೆ. ಮಾನಸಿಕವಾಗಿ ಹಿಂಸೆಯನ್ನು ಅನುಭವಿಸ್ತಾ ಇರ್ತೀರ, ತುಂಬ ಯೋಚನೆಯನ್ನು ಮಾಡ್ತಾ ಇರ್ತೀರ. ನೀವು ನಿಮ್ಮ ಮನಸ್ಸಿನ ಭಾವನೆಗಳನ್ನು ಒಬ್ಬ ಒಳ್ಳೆಯ ಸ್ನೇಹಿತರ ಬಳಿ ಹಂಚಿಕೊಂಡಾಗ ಅಥವಾ ಒಂದು ಬುಕ್ನಲ್ಲಿ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಗೊಂದಲಗಳನ್ನು, ಮಾತುಗಳನ್ನು, ಭಾವನೆಗಳನ್ನು, ಕನ್ಫ್ಯೂಷನ್ಗಳನ್ನು ಬರಿತಾ ಹೋಗಿ. ಈ ರೀತಿ ಬರೆದಾಗ ನಿಮ್ಮ ಮನಸ್ಸು ಬಹಳ ಪ್ರಶಾಂತವಾಗಿರುತ್ತದೆ. ನೀವು ನಿಮ್ಮ ತಂದೆಗಿಂತ ನಿಮ್ಮ ತಾಯಿಯ ಜೊತೆ ಬಹಳ ಕ್ಲೋಸ್ ಆಗಿರ್ತೀರ. ನೀವು ಮಾಡುತ್ತಿರುವಂತಹ ಕೆಲಸದಲ್ಲಿ ತೃಪ್ತಿ ಇರೋದಿಲ್ಲ, ಅಂದರೆ ಸ್ಯಾಟಿಸ್ಫೈ ಇರೋದಿಲ್ಲ. ನಿಮ್ಮ ಪರ್ಪಸ್ಸೇ ಬೇರೆ ಇರುತ್ತೆ. ಇನ್ನೇನೋ ಬೇರೆ ಮಾಡಬೇಕಾಗಿತ್ತು ನಾನು ಅನ್ನುವಂತಹ ಒಂದು ಭಾವನೆ ಮನಸ್ಸಿನಲ್ಲಿ ಸದಾ ಓಡ್ತಾನೆ ಇರುತ್ತೆ. ನೀವು ಈ ಜೀವನವನ್ನು ಒಂದು ಪರೀಕ್ಷೆ ರೀತಿ ಅನ್ಕೋತೀರಾ. ಲೈಫ್ ಒಂದು ರೀತಿ ಎಕ್ಸಾಮ್ ಇದ್ದ ಹಾಗೆ. ನಾನು ಈ ಲೈಫ್ ಅನ್ನುವ ಎಕ್ಸಾಮಲ್ಲಿ ನನ್ನನ್ನು ನಾನು ಪ್ರೂವ್ ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿ ನಿಮ್ಮದಾಗಿರುತ್ತೆ. ನೀವು ಯಾವುದೇ ಕೆಲಸವನ್ನು ಸ್ಟಾರ್ಟ್ ಮಾಡುವಾಗ ಬಹಳ ಎಂಥೋಸಿಯಾಸ್ಟಿಕ್ ಆಗಿ, ಬಹಳ ಉತ್ಸಾಹದಿಂದ ಸ್ಟಾರ್ಟ್ ಮಾಡ್ತೀರಾ. ಹೋಗ್ತಾ ಹೋಗ್ತಾ ಆ ಕೆಲಸದಲ್ಲಿ ಆ ಉತ್ಸಾಹ ಕಡಿಮೆ ಆಗ್ತಾ ಬರುತ್ತೆ. ಆ ಕೆಲಸವನ್ನು ಇನ್ಕಂಪ್ಲೀಟ್ ಮಾಡ್ತೀರಾ. ನೀವು ಗುಡ್ ಸ್ಟಾರ್ಟರ್ ಬಟ್ ಬ್ಯಾಡ್ ಫಿನಿಷರ್ ಅಂತಲೇ ಹೇಳಬಹುದು. ಯಾವುದೇ ಕಾಂಪ್ಲೆಕ್ಸ್
ಸಬ್ಜೆಕ್ಟ್ಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಕಾರಣ ನೀವು ಅಕಲ್ಟ್ ಸೈನ್ಸ್, ಜ್ಯೋತಿಷ್ಯ ಶಾಸ್ತ್ರ, ಫಿಸಿಕ್ಸ್ ಈ ಸಬ್ಜೆಕ್ಟ್ಗಳಲ್ಲಿ ನೀವು ಈಸಿಯಾಗಿ ಕಲಿಯಬಹುದು. ನೀವು ಒಳ್ಳೆ ರೈಟರ್, ಸ್ಪಿರಿಚುಯಲ್ ಲೀಡರ್ ಆಗಬಹುದು. ನೀವು ತುಂಬ ಕ್ರಿಯೇಟಿವ್ ಆಗಿರ್ತೀರ. ನಿಮ್ಮ ಕಮ್ಯುನಿಕೇಷನ್ ಚೆನ್ನಾಗಿರುವಂತಹ ಕಾರಣ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಫೀಲ್ಡಲ್ಲಿ ವರ್ಕ್ ಮಾಡ್ಬೋದು. ಹೆಚ್ಚಿನ ಸಕ್ಸಸ್ ಸಿಗುತ್ತೆ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿ. ಒಳ್ಳೆಯ ಇಂಜಿನಿಯರ್ಗಳಾಗಬಹುದು. ನೀವು ಯಾರ ಮಾತನ್ನು ಕೇಳುವುದಿಲ್ಲ. ನಿಮ್ಮ ಆಲೋಚನೆಗಳನ್ನು ಮುಂದೆ ಇಡುವಂತಹ ಕಾರಣದಿಂದ ನೀವು ಕ್ರಾಂತಿಕಾರಿ ಲೀಡರ್ಗಳಾಗಬಹುದು. ಇನೋವೇಷನ್ ಮತ್ತು ಕ್ರಿಯೇಟಿವಿಟಿ, ಕಮ್ಯುನಿಕೇಷನ್ ರಿಲೇಟೆಡ್ ಪ್ರೊಫೆಷನ್ನ ನೀವು ಮಾಡಬಹುದು. ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಯಾವ ರೀತಿ ಆರೋಗ್ಯ ಸಮಸ್ಯೆಗಳು ಕಾಡುತ್ತೆ ಅಂತ ನೋಡೋದಾದರೆ, ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದವರಿಗೆ ಹೊಟ್ಟೆಗೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳು ಕಾಡುತ್ತವೆ. ಡೈಜೆಷನ್ ಇಶ್ಯೂ, ಗ್ಯಾಸ್ಟ್ರಿಕ್, ಆಸಿಡಿಟಿ ಈ ರೀತಿ ಸಮಸ್ಯೆಗಳನ್ನು ನೀವು ಫೇಸ್ ಮಾಡ್ತಾ ಇರ್ತೀರ. ಹಲ್ಲಿಗೆ ಸಂಬಂಧಿಸಿದಂತಹ ತೊಂದರೆಗಳು, ಮುಖಕ್ಕೆ ಸಂಬಂಧಿಸಿದಂತಹ ತೊಂದರೆಗಳನ್ನು ನೀವು ಫೇಸ್ ಮಾಡಬೇಕಾಗುತ್ತೆ. ಈಗ ಮೃಗಶಿರ ನಕ್ಷತ್ರದ ಬೇರೆ ಬೇರೆ ಪಾದಗಳಲ್ಲಿ ಜನಿಸಿದವರು ಹೇಗಿರ್ತಾರೆ ಅಂತ ನೋಡೋಣ. ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸ ಇರುತ್ತೆ. ಮೃಗಶಿರ ನಕ್ಷತ್ರದ ಮೊದಲನೆಯ ಪಾದದಲ್ಲಿ ಜನಿಸಿದವರಾಗಿದ್ದರೆ ನೀವು ತುಂಬ ಕ್ರಿಯೇಟಿವ್, ಆರ್ಟಿಸ್ಟಿಕ್ ನೇಚರನ್ನು ಹೊಂದಿರ್ತೀರ. ನಿಮ್ಮಲ್ಲಿ ಕಲೆ ತುಂಬ ಚೆನ್ನಾಗಿರುತ್ತದೆ. ಈ ಜಾತಕರು ಸಾಹಸ ಗುಣದವರು, ವಿಶೇಷ ಶಕ್ತಿ ಸಂಪನ್ನರಾಗಿರ್ತಾರೆ. ಧನವಂತರು, ಶೂರರು ಆಗಿರುತ್ತಾರೆ. ಸದಾ ಹರ್ಷಚಿತ್ತರಾಗಿರುತ್ತಾರೆ, ಅಂದರೆ ಬಹಳ ಸಂತೋಷವಾಗಿರ್ತಾರೆ, ಯಾವಾಗಲೂ ಹ್ಯಾಪಿಯಾಗಿರ್ತಾರೆ. ಎರಡನೇ ಚರಣದಲ್ಲಿ ಅಂದರೆ ಎರಡನೇ ಪಾದದಲ್ಲಿ ಜನಿಸಿದವರು ಮೆಂಟಲಿ ಬಹಳ ಸ್ಟ್ರಾಂಗ್ ಆಗಿರ್ತಾರೆ. ಶಾಂತ ಸ್ವಭಾವದವರು, ಎಟ್ ದ ಸೇಮ್ ಟೈಮ್ ಶಾಂತ ಸ್ವಭಾವದವರು ಆಗಿರ್ತಾರೆ. ಶುದ್ಧ ಆಚಾರ ವಿಚಾರ ಉಳ್ಳವರು, ಸಾತ್ವಿಕ ಮನೋಭಾವದವರು, ಕಠಿಣ ಪರಿಸ್ಥಿತಿಯಿಂದ ಹೊರಗಡೆ ಬರುವಂತಹ ಸಾಮರ್ಥ್ಯ ಇವರಲ್ಲಿ ಕಾಣಬಹುದು. ಮೂರನೇ ಪಾದದಲ್ಲಿ ಹುಟ್ಟಿದವರು ಹೊಸ ಹೊಸ ವಿಚಾರಗಳನ್ನು ಸಂಶೋಧನೆ ಮಾಡ್ತಾ ಇರ್ತಾರೆ. ಎಕ್ಸ್ಪ್ಲೋರ್ ಮಾಡುವಂತಹ ನೇಚರ್ ಇವರಲ್ಲಿ ಕಾಣಬಹುದು. ರಿಸರ್ಚ್ ಓರಿಯೆಂಟೆಡ್ ಪರ್ಸನ್ ಆಗಿರ್ತಾರೆ. ಟ್ರಾವೆಲಿಂಗ್ ವ್ಲಾಗರ್ ಆಗಬಹುದು, ಫುಡ್ ವ್ಲಾಗರ್ ಆಗಬಹುದು. ಇವರು ಅಂದರೆ ಹೊಸ ಹೊಸ ವಿಚಾರಗಳನ್ನು ಎಕ್ಸ್ಪ್ಲೋರ್ ಮಾಡುವ ಕಾರಣದಿಂದ ಇವರು ಈ ರೀತಿಯ ಕೆಲಸಗಳನ್ನು ಮಾಡಬಹುದು. ನಾಲ್ಕನೇ ಪಾದದಲ್ಲಿ ಜನಿಸಿದವರು ಆರ್ಗ್ಯುಮೆಂಟ್ ಮಾಡುವವರಾಗಿರ್ತಾರೆ. ಇವರು ಮಾಡುವಂತಹ ಆರ್ಗ್ಯುಮೆಂಟ್ನಿಂದ ಇವರ ಸುತ್ತಮುತ್ತಲಿನ ಜನರಿಗೆ ಅಥವಾ ಇವರ ಸ್ನೇಹಿತರಿಗೆ ಹರ್ಟ್ ಆಗುತ್ತದೆ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ಗುಣ ಇವರಲ್ಲಿ ಕಾಣಬಹುದು. ಮನಸ್ಸಿನಿಂದ ಬಹಳ ಒಳ್ಳೆಯವರಾಗಿರ್ತಾರೆ. ಬಟ್ ಮೇಲೆ ತುಂಬ ಆರ್ಗ್ಯುಮೆಂಟಿವ್ ಅನಿಸಿದರೂ ಮನಸ್ಸಿನಲ್ಲಿ ತುಂಬ ಒಳ್ಳೆಯವರಾಗಿರ್ತಾರೆ. ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಗುರುವಿನ ದೋಷವಿದೆ ಅಂತ ನಾನು ಮೊದಲೇ ಹೇಳಿದ್ದೆ. ಆ ಗುರುವಿನ ಶಾಪದಿಂದ ಮುಕ್ತಿ ಹೊಂದಲು ನೀವು ಒಂದು ಜಿಂಕೆಯ ಚಿತ್ರವನ್ನು ನಿಮ್ಮ ಪರ್ಸ್ ಅಥವಾ ಪಾಕೆಟ್ನಲ್ಲಿ ಸದಾ ಇಟ್ಕೊಳ್ಬೇಕಾಗುತ್ತೆ. ಗುರುಗಳಿಗೆ ಭೇಟಿ ಮಾಡಲು ಹೋದಾಗ ಬರಿಗೈಯಿಂದ ಭೇಟಿ ಮಾಡದೆ ಹಣ್ಣು ಅಥವಾ ಸ್ವೀಟ್ಸ್ಗಳನ್ನು ಗುರುಗಳಿಗೆ ನೀವು ಗುರುವಾರದ ದಿನ ಕೊಡಬೇಕಾಗುತ್ತೆ. ವೇದಶಾಸ್ತ್ರಗಳನ್ನು ಗೌರವಿಸಬೇಕಾಗುತ್ತೆ. ಇವಿಷ್ಟು ವಿಚಾರಗಳು ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದವರ ಗುಣ ಸ್ವಭಾವಗಳಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.